ಜಸ್ಟ್ 3 ಮಂತ್ಸ್ ಅಲ್ಲಿ ನಮ್ದು 100 ಆರ್ಡರ್ಸ್ ಕಂಪ್ಲೀಟ್ ಆಗಿದೆ. ಮತ್ತೆ ನೀವು ಕೂಡ ಈ ಗಪ್ಪೀಸ್ ಹಾಗೆ ಬೆಟಾ ಫಿಶ್ ಫಾರ್ಮಿಂಗ್ ನ ಸ್ಟಾರ್ಟ್ ಮಾಡ್ಬೇಕಾ? ಟೋಟಲ್ ಆಗಿ ನಮ್ಗೆ ಇವತ್ತು ಬಂದಿರೋ ಆರ್ಡರ್ಸ್ ಇಂದ ಮತ್ತೆ ಎಲ್ರು ಗಿವ್ ಅವೇ ಏನಾಯ್ತು ಅಂತ ಹೇಳಿ ಕೇಳ್ತಾನೆ ಇದ್ದೀರಾ. ಇವತ್ತು ಬೆಳಗ್ಗೆ ಸೂರ್ಯ ಅಣ್ಣಗೊಂದು ನಮಸ್ಕಾರ ಹೇಳ್ಕೊಂಡು ನಮ್ ಫಿಶಸ್ ನೆಲ್ಲ ಒಂದ್ ರೌಂಡ್ ಕಂಪ್ಲೀಟ್ ಆಗಿ ಚೆಕ್ ಮಾಡಿದೆ. ಹಾಗೆ ಇಲ್ಲಿ ಬುಕ್ ಆಗಿರೋ ಫಿಶಸ್ ನೆಲ್ಲ ಈ ತರ ಕಂಡೀಷನಿಂಗ್ ಅಂತ ಹೇಳಿ ತೆಗ್ದಿಟ್ಟಿರ್ತೀನಿ ಒನ್ ಡೇ ಮೊದ್ಲೆ. ಹಾಗೆ ಇಲ್ಲೊಂದ್ ಸ್ವಲ್ಪ ಫಿಶಸ್ ಗಳೆಲ್ಲ ಇದೆ ಕಂಡೀಷನಿಂಗ್ ತೆಗ್ದಿಟ್ಟಿದ್ದೀನಿ. ಆಕ್ಚುಲಿ ಇದ್ರದ್ದೆಲ್ಲ ಒಂದು ಸಪರೇಟ್ ಆಗಿ ವಿಡಿಯೋ ಮಾಡ್ಬೇಕು, ಯಾವ ತರ ಕಂಡೀಷನ್ ಮಾಡ್ಬೇಕು ಕೊರಿಯರ್ ಮಾಡೋಕ್ಕಿಂತ ಮುಂಚೆ ಅಂತ. ಬಟ್ ಅದಕ್ಕೆಲ್ಲ ಟೈಮ್ ಬರ್ತಾ ಇಲ್ಲ. ಇನ್ನೊಂದ್ ಫ್ಯೂ ಡೇಸ್ ಅಲ್ಲಿ ಮಾಡಕ್ಕಾದ್ರೆ ಟ್ರೈ ಮಾಡೋಣ. ಮತ್ತೆ ಪ್ರೀವಿಯಸ್ ವೀಕ್ ಒಂದ್ 2 ಹಬ್ಬ ಇತ್ತು ನಿಮ್ಗೆ ಗೊತ್ತಿರಂಗೆ. ಸೊ ಅದರಿಂದ ಯಾವ್ದೇ ಕೊರಿಯರ್ ಕಳ್ಸಿರ್ಲಿಲ್ಲ. ಅದೆಲ್ಲ ಕಳ್ಸಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಕೊರಿಯರ್ ಆಫೀಸ್ ಎಲ್ಲ ಕ್ಲೋಸ್ ಇರುತ್ತೆ ಅಂತ ಹೇಳಿ. ಸೊ ಹೋದ್ ವಾರ ಇತ್ತು ಆರ್ಡರ್ಸ್, ಹಾಗೆ ಈ ವಾರದ್ದೆಲ್ಲ ಸೇರಿ ಆಲ್ಮೋಸ್ಟ್ ಒಂದು 11 ಆರ್ಡರ್ಸ್ ಇದೆ. ಅದರಿಂದ ಸ್ವಲ್ಪ ಬೇಗನೆ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದೀನಿ. ಇಲ್ಲಿ ಸ್ವಲ್ಪ ಕ್ಲೀನ್ ಕಂಡೀಷನ್ ಆಗಿರೋ ವಾಟರ್, ಅಲ್ಲಿ ಸ್ವಲ್ಪ ರಾಕ್ ಸಾಲ್ಟ್ ಕೂಡ ಆಡ್ ಮಾಡಿದೀನಿ. ಹಾಗೆ ಕವರ್ಸ್, ರಬ್ಬರ್ ಬ್ಯಾಂಡ್ ಎಲ್ಲ ಇಟ್ಕೊಂಡು ಪ್ಯಾಕಿಂಗ್ ಇವಾಗ ಸ್ಟಾರ್ಟ್ ಮಾಡೋಣ. ಒಂದ್ ಸ್ವಲ್ಪ ಹೊತ್ತಾಯ್ತು. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲಾ ಬೇಟಾ ಫಿಶಸ್ ಈ ತರ ಕವರಿಗೆ ಹಾಕಿಟ್ಕೊಂಡಿದೀನಿ. ಇಲ್ಲಿ ಬೆಟಾ ಫಿಶಸ್ ಒಂದು ಆಲ್ಮೋಸ್ಟ್ 7 to 8 ಪೇರ್ಸ್ ಆರ್ಡರ್ಸ್ ಇತ್ತು. ಇವಾಗ ಎಲ್ಲದು ಈ ತರ ಪ್ಯಾಕಿಂಗ್ ಹಾಕಿದ್ದೀನಿ. ಅಂಡ್ ಇದನ್ನೆಲ್ಲ ಯಾವ ತರ ಪ್ಯಾಕಿಂಗ್ ಮಾಡ್ತೀನಿ ಅಂತ ಹೇಳಿ ಇವಾಗ ಒಂದ್ ಸ್ವಲ್ಪ ತೋರಿಸ್ತೀನಿ. ಪರ್ಫೆಕ್ಟ್ ಆಗಿ ತೋರ್ಸಕ್ ಆಗಲ್ಲ, ಆದ್ರೆ ಒಂದ್ ಸ್ವಲ್ಪ ತೋರಿಸ್ತೀನಿ. ಸ್ವಲ್ಪ ನೋಡ್ಕೊಂಡು ನೋಡ್ತಾ ಇರ್ಬೋದು, ಒಂದ್ ಕವರ್ ನಾವು ಇಷ್ಟು ವಾಟರ್ ನ ಮಾತ್ರ ಆಡ್ ಮಾಡ್ಬೇಕಾಗುತ್ತೆ. ಉಳಿದಿರೋದು ಅಷ್ಟು ಸ್ಪೇಸ್ ನ ಏರ್ ಫಿಲ್ಲಿಂಗ್ ಅಂತ ಹೇಳಿ ಹಾಗೆ ಬಿಡ್ತೀವಿ. ಅಂಡ್ ಈ ಕವರಿಗೆ ಈ ತರ ಫಿಶಸ್ ಹಾಕೊಂಡು ಈ ಕವರ್ ನ ಅಪೋಸಿಟ್ ಸೈಡ್ ಅಲ್ಲಿ ಇದನ್ನ ಫೋಲ್ಡ್ ಮಾಡ್ಬೇಕು. ಕವರ್ ಈ ತರ ಇರುತ್ತೆ, ಸೊ ನೋಡ್ಬೋದು. ಬಟ್ ಇದನ್ನ ನಾವು ಅಪೋಸಿಟ್ ಸೈಡ್ ಗೆ ಈ ತರ ಫೋಲ್ಡ್ ಮಾಡ್ಬೇಕಾಗುತ್ತೆ. ಹಾಗೆ ಒಂದ್ 2 ಸರಿ ಹೀಗ್ ಮಾಡಿ ಅವಾಗ ಅದ್ರಲ್ಲಿ ಏರ್ ಫಿಲ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಒಂದ್ 2-3 ಸ್ಟೆಪ್ ಈ ತರ ಚೆನ್ನಾಗಿ ಮಡ್ಚಿ ಅದನ್ನ, ಸೊ ಅವಾಗ ಟೈಟ್ ಆಗಿ ಏರ್ ಪ್ಯಾಕ್ ಆಗುತ್ತೆ. ನೆಕ್ಸ್ಟ್ ಈ ತರ ಫೋಲ್ಡ್ ಮಾಡಿ ಇದನ್ನ, ಸೊ ಸ್ವಲ್ಪ ಚೆನ್ನಾಗಿ ರೋಲ್ ಮಾಡಿ ಟೈಟ್ ಆಗಿ ಇದನ್ನ ಒಂದ್ ಸ್ವಲ್ಪ ಚೆನ್ನಾಗಿ ಈ ತರ ತಿರ್ಸಿ, ಸೊ ಅವಾಗ ಏರ್ ಫುಲ್ ಆಗಿ ಇದರಲ್ಲಿ ಫಿಲ್ ಆಗುತ್ತೆ. ಇದಕ್ಕೆ ಆಕ್ಚುಲಿ ಇವಾಗ ಸುಮಾರು ಜನ ಸೀಲಿಂಗ್ ಮಿಷನ್ ಎಲ್ಲ ಯೂಸ್ ಮಾಡ್ತಾರೆ. ನೀವು ಅದಿದ್ರೆ ಅದನ್ನ ಯೂಸ್ ಮಾಡ್ಬೋದು. ನನ್ನ ಹತ್ರ ಇವಾಗ ಅದೆಲ್ಲ ಇಲ್ಲ, ಸೊ ಅದರಿಂದ ಡೈರೆಕ್ಟ್ ಆಗಿ ಕೈಯಲ್ಲೇ ಪ್ಯಾಕಿಂಗ್ ಮಾಡೋದು. ನೆಕ್ಸ್ಟ್ ಈ ತರ ರಬ್ಬರ್ ಬ್ಯಾಂಡ್ ತಗೊಳ್ಳಿ 2. ಸೊ ಅದನ್ನ ತಕೊಂಡು ಮತ್ತೆ ಈ ತರ ಟೈಟ್ ಆಗಿ ರಬ್ಬರ್ ಬ್ಯಾಂಡ್ ನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಆಕ್ಚುಲಿ ಇದು ಕ್ಯಾಮ್ರಾ ಆಂಗಲ್ ಇಟ್ಕೊಂಡಿದ್ ಸರಿಯಾಗಿಲ್ಲ. ಮುಂದೆ ಬರೋ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾವ ತರ ಪ್ರಾಪರ್ ಆಗಿ ಮಾಡ್ಬೇಕು ಅಂತ. ಬಟ್ ಈ ತರ ಲಾಕ್ ಮಾಡ್ಕೊಂಡಿದ್ದಾದ್ರ ಮೇಲೆ ಇದನ್ನ ಚೆನ್ನಾಗಿ ಈ ತರ ಸರಿಯಾಗಿ ತಿರುಗಿಸಿ ರಬ್ಬರ್ ಬ್ಯಾಂಡ್, ಅವಾಗ ಫುಲ್ ಆಗಿ ಇದು ಟೈಟ್ ಆಗುತ್ತೆ. ನೆಕ್ಸ್ಟ್ ಇದೇನು ಮಡ್ಚಿರ್ತೀರಲ್ಲ ಕವರ್, ಅದನ್ನ ಓಪನ್ ಮಾಡಿ ನೆಕ್ಸ್ಟ್ ಅದನ್ನ ಒಂದ್ ಸ್ಟೆಪ್ ಫೋಲ್ಡ್ ಮಾಡಿ ನೆಕ್ಸ್ಟ್ ಅದನ್ನ ಮತ್ತೆ ರಬ್ಬರ್ ಬ್ಯಾಂಡ್ ಅಲ್ಲಿ ಟೈಟ್ ಆಗಿ ಪ್ಯಾಕ್ ನ ಮಾಡಿ. ಸೊ ಇದು ಅಷ್ಟೊಂದ್ ಸರಿ ಆಗಿಲ್ಲ. ಇದು ರೆಕಾರ್ಡ್ ಮಾಡಿ ಇಟ್ಕೊಂಡು ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾ ಇರೋದು. ಸೊ ಅದ್ರಲ್ಲಿ ಕ್ಯಾಮ್ರಾ ಆಂಗಲ್ ಇಟ್ಕೊಂಡಿರೋದೆಲ್ಲ ಸರಿ ಇರ್ಲಿಲ್ಲ. ಆದ್ರೆ ಇವಾಗ ತೋರ್ಸಿರ್ತೀನಿ. ಮುಂದೆ ಬರೋ ದಿನಗಳಲ್ಲಿ ಮತ್ತೆ ಇದನ್ನ ಬೆಟರ್ ಆಗಿ ತೋರ್ಸಕ್ ನಿಮ್ಗೆ ಟ್ರೈ ಮಾಡ್ತೀನಿ. ಅಂಡ್ ಇವಾಗ ನೋಡ್ತಾ ಇರ್ಬೋದು ಬೆಟಾ ಫಿಶಸ್ ಅಷ್ಟು ಪ್ಯಾಕಿಂಗ್ ಮಾಡಿ ಆಗಿದೆ. ಇನ್ನು ಸ್ವಲ್ಪ ಗಪ್ಪೀಸ್ ಎಲ್ಲ ಇದೆ, ಅದನ್ನೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ನಾವು ಇವಾಗ ಗಪ್ಪೀಸ್ ಹಾಗೆ ಬೆಟಾ ಫಿಶಸ್ ಎರಡು ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಆಗಿದೆ. ಇನ್ ನಮ್ಗೆ ಮೊಯ್ನಾ ಕೂಡ ಹೆವಿಯಾಗಿ ಆರ್ಡರ್ಸ್ ಇದೆ. ಇವಾಗ ಮೊಯ್ನಾನ ಪ್ಯಾಕಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕು ನಾವು. ಇವಾಗ ಇಲ್ಲಿ ಚೆಕ್ ಮಾಡ್ತಾ ಇದೀನಿ ಎಷ್ಟು ಆರ್ಡರ್ಸ್ ಬಂದಿದೆ ಅಂತ ಹೇಳಿ. ಹಾಗೆ ಇದ್ರಲ್ಲಿ ಒಂದು ಆಲ್ಮೋಸ್ಟ್ 10 to 12 ಆರ್ಡರ್ಸ್ ಇದೆ. ಇನ್ನೊಂದೆರಡು ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ಅದನ್ನ ಮತ್ತೆ ಚೆಕ್ ಮಾಡ್ಬೇಕು. ಒಂದ್ ಸ್ವಲ್ಪ ಟೈಮ್ ಅಲ್ಲಿ ನೋಡ್ತಾ ಇರ್ಬೋದು ಈ ಮೊಯ್ನಾ ಕಲ್ಚರ್ ನ ಪ್ಯಾಕಿಂಗ್ ಹಾಕೊಂಡು ತಗೊಂಡ್ಬಂದೆ. ಆಲ್ಮೋಸ್ಟ್ ಒಂದು 14 ಆರ್ಡರ್ಸ್ ಇದೆ. ಹಾಗೆ ಇಲ್ಲಿ ಈಸ್ಟ್ ನ ಕೂಡ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ಅಕ್ವೇರಿಯಂ ವಾಟರ್, ಸೊ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಒಂದು 2 ವಾರದ ಹಿಂದೆ ಆಲ್ಮೋಸ್ಟ್ ಮೊಯ್ನಾ ಕಲ್ಚರ್ಸ್ ಎಲ್ಲ ಫುಲ್ ಆಗಿ ಡೆತ್ ಆಗ್ತಾ ಇತ್ತು ಕಳ್ಸಿರೋದೆಲ್ಲ. ಮತ್ತೆ ಈ ಮೊಯ್ನಾ ಕಲ್ಚರ್ ನ ಸ್ಟಾಪ್ ಮಾಡೋಣ, ಕಳ್ಸೋದೇ ಬೇಡ ಅಂತ ಹೇಳಿ ಸೊ ಡಿಸೈಡ್ ಎಲ್ಲ ಮಾಡಿದ್ದೆ. ಬಟ್ ಹಂಗ್ ಮಾಡಿದ್ರೆ ನಾನು ಫೈಲ್ ಆಗ್ತಾ ಇದ್ದೆ. ಸುಮಾರು ಜನ ನಮ್ಮ ಹತ್ರ ಮೊಯ್ನಾ ಕಲ್ಚರ್ ಸಿಗುತ್ತೆ ಅಂತ ಹೇಳಿ ನಂಬ್ಕೊಂಡ್ ಬಂದಿರ್ತಾರೆ, ಅವ್ರಿಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಹೊಸದಾಗಿ ಪ್ಲಾನ್ ಮಾಡಿದೆ. ವಾಟರ್ ಲೆವೆಲ್ ಅಲ್ಲಿ ಯಾವ ತರ ಹಾಕ್ಬೇಕು, ಈಸ್ಟಿನೆಲ್ಲ ಯಾವ ತರ ಹಾಕ್ಬೇಕು ಅಂತ ಹೇಳಿ ಸೊ ಸುಮಾರು ಚೇಂಜಸ್ ಎಲ್ಲ ಮಾಡಿದೆ. ಅದಾದ್ರ ಮೇಲೆ ಇವಾಗ ರಿಸಲ್ಟ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಮೊಯ್ನಾ ಕಲ್ಚರ್ಸ್ ಎಲ್ಲ ಅಷ್ಟು ಸೇಫ್ ಆಗಿ ಹೋಗ್ತಾ ಇದೆ. ಸೊ ನಾನೇನಾದ್ರು ಅಲ್ಲೇ ಬಿಟ್ಕೊಟ್ಟಿದ್ರೆ ಫೇಲ್ ಆಗ್ತಾ ಇದ್ದೆ. ಬಟ್ ಸ್ವಲ್ಪ ಪ್ಲಾನ್ ಎಲ್ಲ ಚೇಂಜ್ ಮಾಡಿದೆ ಅಲ್ಲ, ಇವಾಗೆಲ್ಲ ವರ್ಕ್ ಆಗ್ತಾ ಇದೆ. ಈ ಫಿಶಸ್ ಎಲ್ಲ ಒಂದ್ ವಾರ ಆದ್ರೂ ಏನಾಗಲ್ಲ, ಬಟ್ ಈ ಮೊಯ್ನಾ ಕಲ್ಚರ್ ಬೇಗ ಡೆತ್ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಪ್ಲಾನ್ ಎಲ್ಲ ಚೇಂಜ್ ಮಾಡಿ ಇವಾಗ ಒಂದ್ ರೇಂಜಿಗೆ ವರ್ಕ್ ಆಗ್ತಾ ಇದೆ. ಇವಾಗೆಲ್ಲ ಸೇಫ್ ಆಗಿ ಹೋಗ್ತಾ ಇದೆ ಮೊಯ್ನಾ ಕಲ್ಚರ್ಸ್ ಎಲ್ಲ. ಅಂಡ್ ಫೈನಲಿ ನೋಡ್ತಾ ಇರ್ಬೋದು ಇಷ್ಟೊಂದು ಫಿಶಸ್ ಮೊಯ್ನಾ ಕಲ್ಚರ್ಸ್ ಎಲ್ಲ ಆರ್ಡರ್ಸ್ ಬಂದಿತ್ತು ನಮ್ಗೆ. ಇವಾಗ ಒಂದ್ ಸ್ವಲ್ಪ ವಿಡಿಯೋ ಶೂಟ್ ಎಲ್ಲ ಮಾಡ್ಕೊಬೇಕು, ಯಾಕಂದ್ರೆ ಇದನ್ನೆಲ್ಲ ಪೋಸ್ಟ್ ಮಾಡ್ಬೇಕು, ರೀಲ್ಗೆ ಹಾಕ್ಬೇಕು, ಸ್ಟೋರಿಗೆ ಹಾಕ್ಬೇಕು. ಇದರಿಂದ ನಮ್ಗೆ ಇನ್ನು ಹೆಚ್ಚಿನ ಕಸ್ಟಮರ್ಸ್ ಎಲ್ಲ ಬರ್ತಾರೆ, ಇನ್ನು ಹೆಚ್ಚಿನ ಜನರಿಗೆ ರೀಚ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಕ್ವಾಲಿಟಿ, ಇದೇ ತರ ಕ್ವಾಲಿಟಿ ಗಪ್ಪಿ ಫಿಶಸ್ ಹಾಗೆ ಬೆಟಾ ಫಿಶಸ್ ಎಲ್ಲ ಬೇಕು ಅಂದ್ರೆ ಗೋಲ್ಡನ್ ಪೆಟ್ಸ್ ಅಲ್ಲಿ ಅವೈಲೇಬಲ್ ಇದೆ. ಒಂದ್ಸರಿ ಮೆಸೇಜ್ ಮಾಡಿ ಆರ್ಡರ್ಸ್ ಎಲ್ಲ ಮಾಡ್ಬೋದು. ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಗಪ್ಪಿ ಮತ್ತೆ ಬೆಟ್ಟ ಮಾತ್ರ ಸಿಗೋದು, ಅದು ಲಿಮಿಟೆಡ್ ವೆರೈಟಿಯಲ್ಲಿ ಮಾತ್ರ ಸಿಗ್ತಾ ಇದೆ. ಮತ್ತೆ ಅವಾಗವಾಗ ಬೇರೆ ಬೇರೆ ವೆರೈಟಿ ಸ್ಟಾಕ್ ಅಲ್ಲಿ ಬರುತ್ತೆ ಹೋಗ್ತಾ ಇರುತ್ತೆ. ಅದ್ರದ್ದೆಲ್ಲ ಅಪ್ಡೇಟ್ ಆದಷ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಾ ಇರ್ತೀನಿ. ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಒಳ್ಳೊಳ್ಳೆ ವೆರೈಟಿ ಎಲ್ಲ ನಿಮ್ಗೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದೆ. ಇವಾಗ ಈ ತರ ಕಾರ್ಡ್ಬೋರ್ಡ್ ಬಾಕ್ಸ್ ನಮ್ ಫಿಶಸ್ ನೆಲ್ಲ ಪ್ಯಾಕಿಂಗ್ ಮಾಡ್ಬೇಕು.
ಇವಾಗ ಸಮ್ಮರ್ ಟೈಮ್ ಆಗಿರೋದ್ರಿಂದ ಈ ತರ ಐಸ್ ಕ್ರೀಮ್ ಬಾಕ್ಸಸ್ ಗಳು ಈಸಿಯಾಗಿ ಅವೈಲೇಬಲ್ ಇರುತ್ತೆ. ಸೊ ಇದ್ರನ್ನ ಪ್ಯಾಕಿಂಗ್ ಆಗಿ ಯೂಸ್ ಮಾಡಬಹುದು, ಬೆಸ್ಟ್ ಇರುತ್ತೆ. ಹಾಗೆ ಚಿಕ್ಕ ಚಿಕ್ಕ ಬಾಕ್ಸ್ ನಿಮ್ ಸಣ್ಣ ಸಣ್ಣ ಆರ್ಡರ್ಸ್ ಇದ್ರೆ ಸೊ ಇದು ಸೂಟೇಬಲ್. ನೀವು ಕೂಡ ಇದೇ ಯೂಸ್ ಮಾಡಬಹುದು, ಬೇಕಾದ್ರೆ ಎಲ್ಲ ಅಂಗಡಿಲೂ ಸಿಗುತ್ತೆ. ಮತ್ತೆ ಪ್ಯಾಕಿಂಗ್ ನೋಡ್ತಾ ಇರ್ಬೋದು, ಇವಾಗ ಎಲ್ಲದಕ್ಕೂ ಈ ತರ ಡಬಲ್ ಪ್ಯಾಕಿಂಗ್ ಯೂಸ್ ಮಾಡಿ ಹಾಗೆ ಫುಲ್ ಆಗಿ ಪೇಪರ್ಸ್ ಎಲ್ಲ ಹಾಕ್ತೀನಿ. ಇದು ಯಾವ್ದೇ ತರ ಶೇಕ್ ಆಗಬಾರ್ದು ಈ ಬಾಕ್ಸ್. ಈ ತರ ಟೈಟ್ ಆಗಿ ಅಂದ್ರೆ ಆ ಕಡೆ ಶೇಕ್ ಆಗದಿದ್ದಂಗೆ ಬಾಕ್ಸ್ ಅಲ್ಲಿ ಫಿಶಸ್ ಎಲ್ಲ ಸೆಟ್ ಆಗ್ಬೇಕು. ಮತ್ತೆ ಇದ್ ನೋಡ್ತಾ ಇರೋದು ಇದೆಲ್ಲ ಬೆಟಾ ಫಿಶಸ್ ಪೇರ್ಸ್. ಇದಕ್ಕೆಲ್ಲ ಆಲ್ಮೋಸ್ಟ್ ಇವಾಗ ಸೈಡಿಗೆಲ್ಲ ಗಮ್ ಟೇಪ್ ಹಾಕಿದ್ದೀನಿ. ಯಾಕಂದ್ರೆ ಸೈಡ್ ಅಲ್ಲಿ ಏನ್ ಸಣ್ಣ ಗ್ಯಾಪ್ ಇರುತ್ತಲ್ಲ, ಸೊ ಅಲ್ಲೋಗಿ ಫಿಶಸ್ ಸಿಕ್ಕಾಕೊಂಡು ಡೆತ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಆದ್ರಿಂದ ಗಮ್ ಟೇಪ್ ಯೂಸ್ ಮಾಡ್ಕೊಂಡು ಈ ತರ ಸೈಡಿಗೆಲ್ಲ ಹಾಕ್ತಿವಿ. ಇದರಿಂದ ಫಿಶಸ್ ಎಲ್ಲ ಡೆತ್ ಆಗೋದು ಅವಾಯ್ಡ್ ಆಗುತ್ತೆ. ಕೆಲವು ಸರಿ ಗಪ್ಪೀಸ್ಗೂ ಹಾಕ್ತೀನಿ, ಬಟ್ ಇವಾಗ ಹಾಕ್ತಾ ಇಲ್ಲ, ಏನ್ ಪ್ರಾಬ್ಲಮ್ ಬರ್ತಾ ಇಲ್ಲ. ಬೆಟಾ ಫಿಶಸ್ ಎಲ್ಲ ಈ ತರ ಆಗುತ್ತೆ. ಸೊ ಅದರಿಂದ ಈ ತರ ಟೇಪ್ ಎಲ್ಲ ಸೈಡಿಗೆ ಹಾಕ್ತೀನಿ ನಾನು. ಅಂಡ್ ಫೈನಲಿ ನೋಡ್ತಾ ಇರ್ಬೋದು, ಬಂದಿರೋ ಎಲ್ಲ ಫಿಶಸ್ ಈ ತರ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಆಗಿದೆ. ಆಕ್ಚುಲಿ ಎಲ್ಲದ್ರದ್ದು ತೋರ್ಸೋಣ ಅನ್ಕೊಂಡೆ, ಬಟ್ ತುಂಬಾ ಲಾಂಗ್ ಆಗುತ್ತೆ ವಿಡಿಯೋ. ಸೊ ಅದರಿಂದ ಇವಾಗ ಡೈರೆಕ್ಟ್ ಆಗಿ ಈ ತರ ಪ್ಯಾಕಿಂಗ್ ಆಗಿರೋದನ್ನ ತೋರಿಸ್ತಾ ಇದ್ದೀನಿ. ಟೋಟಲ್ ಆಗಿ ಇದು 11 ಆರ್ಡರ್ಸ್ ಇದೆ. ಸೊ ಎಲ್ಲ ಬೇರೆ ಬೇರೆ ಡಿಸ್ಟಿಕ್ ಇಂದ ಎಲ್ಲ ಆರ್ಡರ್ಸ್ ಮಾಡಿದೀರಾ. ಫೈನಲ್ ಆಗಿ ನಾವು ಇದನ್ನೆಲ್ಲ ತಂದೋಗಿ ಕೊರಿಯರ್ ಆಫೀಸಿಗೆ ಕೊಡ್ಬೇಕು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲದಕ್ಕೂ ಲೈಫ್ ಫಿಶಸ್ ಅಂತ ಹೇಳಿ ಬರ್ದಿದ್ದೀನಿ. ಹಾಗೆ ಈ ತರ 2 ಬ್ಯಾಗ್ ಅಲ್ಲಿ ಇದನ್ನೆಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ 2 ಬ್ಯಾಗನ್ನು ಈ ತರ ನಮ್ ಗಾಡಿಲಿ ಇಟ್ಕೊಂಡಿದ್ದೀನಿ. ಇವಾಗ ಬರ್ದಿರೋ ಆರ್ಡರ್ಸ್ ನೆಲ್ಲ ಈ ಗಾಡಿಲಿ ಇಟ್ಕೊಂಡು ತಗೊಂಡ್ ಹೋಗ್ತಾ ಇದ್ದೀನಿ. ಬಟ್ ಮುಂದೆ ಬರೋ ದಿನಗಳಲ್ಲಿ ಈ ಕೊರಿಯರ್ನೆಲ್ಲ ತಗೊಂಡು ಹೋಗಂತಾನೆ ಒಂದು ಸಪರೇಟ್ ಆಗಿರೋ ದೊಡ್ಡ ಗಾಡಿ ಮಾಡೋ ರೇಂಜಿಗೆ ನಾವು ಬೆಳೆಯೋಣ. ಫೈನಲ್ ಆಗಿ ಎಲ್ಲ ಆರ್ಡರ್ಸ್ ಕೊರಿಯರ್ ಆಫೀಸಿಗೆ ತಗೊಂಡೋಗಿ ಹಾಕ್ ಬಂದೆ. ಟೋಟಲ್ ಆಗಿ ಇವತ್ತು ನಮ್ಗೆ 11 ಆರ್ಡರ್ಸ್ ಬಂದಿತ್ತು ಆಯ್ತಾ. ಸೊ ಬೆಳಗ್ಗೆಯಿಂದ ಎಲ್ಲ ಸ್ಟಾರ್ಟ್ ಮಾಡಿ ಕೊರಿಯರ್ ಆಫೀಸಿಗೆಲ್ಲ ತಗೊಂಡೋಗಿ ಕೊಟ್ಟು ಬಂದು ಇವಾಗ ನೈಟ್ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೀನಿ. ಇವಾಗ ಡೇಟ್ ಸೋಮವಾರ 23ನೇ ತಾರೀಕು ಈ ವಿಡಿಯೋ ಎಲ್ಲ ಮಾಡ್ತಾ ಇರೋದು. ಅಂದ್ರೆ ಕೊರಿಯರ್ ಇವತ್ತೇ ಇರೋದು, ಬಟ್ ಈ ವಿಡಿಯೋ ಯಾವಾಗ ಬರುತ್ತೆ ಗೊತ್ತಿಲ್ಲ. ಅಂಡ್ ಇವಾಗ ಅದು ಇದು ಅಂತ ಹೇಳಿ ಕತೆ ಹೊಡೆಯಲ್ಲ, ಡೈರೆಕ್ಟ್ ಆಗಿ ಮ್ಯಾಟ್ರಿಕ್ ಬರ್ತೀನಿ. ಏನಂದ್ರೆ 2026 ಜಸ್ಟ್ ಬಿಗಿನಿಂಗ್ ಅಲ್ಲಿ ನಮ್ಗೆ 100 ಆರ್ಡರ್ಸ್ ನ ಕಂಪ್ಲೀಟ್ ಮಾಡಿದೀನಿ. ನಂಬಕ್ ಆಗ್ತಿಲ್ಲ ಅಲ್ಲ, ನನ್ಗೆ ನಂಬಕ್ ಆಗ್ತಿಲ್ಲ ಗುರು. ನೀವು 2025 ಹೈಲೈಟ್ಸ್ ಎಲ್ಲ ನೋಡ್ಬೋದು. ಅದ್ರಲ್ಲಿ ಜಸ್ಟ್ ಒಂದು 130-140 ಆರ್ಡರ್ಸ್ ನ ಕಂಪ್ಲೀಟ್ ಮಾಡಿದೀವಿ ಹೋಲ್ ಇಯರ್ ಅಲ್ಲಿ. ಬಟ್ ಈ ವರ್ಷ ಜಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 100 ಆರ್ಡರ್ಸ್ ನ ಕಂಪ್ಲೀಟ್ ಮಾಡಿದೀವಿ. ಪ್ರೂಫ್ ಎಲ್ಲ ಬೇಕು ಅಂದ್ರೆ ಹೈಲೈಟ್ಸ್ ನ ಒಂದ್ಸರಿ ಚೆಕ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ. ಮತ್ತೆ ಈ 100 ಆರ್ಡರ್ಸ್ ಅದಾಗೆ ಕಂಪ್ಲೀಟ್ ಆಗಿಲ್ಲ. ಇದಕ್ಕೆ ನಾನು ಎಕ್ಸ್ಟ್ರಾ ಟೈಮು ಎಫರ್ಟ್ಸ್ ಎಲ್ಲ ಹಾಕಿದ್ದೀನಿ, ಸುಮಾರು ವಿಷಯನ ಸ್ಯಾಕ್ರಿಫೈಸ್ ಕೂಡ ಮಾಡಿದ್ದೀನಿ. ಸೊ ಅದರಿಂದ ಈ ತರ ರಿಸಲ್ಟ್ ನನಗೆ ಸಿಗ್ತಾ ಇದೆ. ಮೇನ್ ಆಗಿ ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ಹಾಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ಈ ಫಿಶಸ್ ಅಲ್ಲಿ ಏನೇನ್ ಕಲಿಬೇಕು ಅದನ್ನೆಲ್ಲ ಎಕ್ಸ್ಟ್ರಾ ಕಲ್ತು ಎಕ್ಸ್ಟ್ರಾ ಟೈಮ್ ಎಲ್ಲ ಕೊಟ್ಟಿರೋದ್ರಿಂದ ಈ ತರ ರಿಸಲ್ಟ್ ನನಗೆ ಸಿಕ್ಕಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ ನಾನು. ಮತ್ತೆ ಸುಮಾರು ಜನ ಈ ಗಪ್ಪೀಸ್ ಫಾರ್ಮಿಂಗ್ ನ ನಾವು ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಕೇಳ್ತೀರಾ, ಸಜೆಷನ್ ಕೇಳ್ತಾ ಇದ್ದೀರಾ. ನಾನು ಹೇಳೋದಾದ್ರೆ ಸ್ಟಾರ್ಟ್ ಮಾಡಿ, ಇವಾಗ್ಲೇ ಸ್ಟಾರ್ಟ್ ಮಾಡಿ. ನೀವು ನಿಜವಾಗ್ಲೂ ಡಿಮ್ಯಾಂಡ್ ಇಷ್ಟಿದೆ, ಬಟ್ ನನ್ನ ಸಪ್ಲೈ ಮಾಡಕ್ ಆಗ್ತಿರೋದು ಮಾತ್ರ ಇಷ್ಟೇ. ಅಂಡ್ ಇದನ್ನ ಪಾರ್ಟ್ ಟೈಮ್ ಮಾಡೋದಾದ್ರೆ ಮಾಡ್ಬೋದು, ಫುಲ್ ಟೈಮ್ ಮಾಡಕ್ ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಅಂಡ್ ಈ ವಿಷಯನೆಲ್ಲ ಹೇಳೋಷ್ಟು ದೊಡ್ಡವನೇ ನಾನಲ್ಲ, ಬಟ್ ಆದ್ರೂ ಹೇಳ್ಬೇಕು ಅನಿಸ್ತಿದೆ, ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ಯಾವ ತರ ರಿಸೀವ್ ಮಾಡ್ಕೊಂತೀರ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಇವತ್ತು ಬಂದಿರೋ ಆರ್ಡರ್ಸ್ ಇಂದ ಎಷ್ಟು ಪ್ರಾಫಿಟ್ ಆಯ್ತು ಅಂತ ಹೇಳಿ ತಿಳಿಸ್ತೀನಿ ಆಯ್ತಾ. ಸೊ ಅದನ್ನೆಲ್ಲ ಲೆಕ್ಕ ಮಾಡೋಣ ಅಂತ ಹೇಳಿ ಕ್ಯಾಲ್ಸಿನ ತಗೊಂಬಂದೆ. ಹಾಗಂತ ಹೇಳಿ ಲಕ್ಷಗಟ್ಟಲೆ ವ್ಯವಹಾರ ಮಾಡ್ತೇನೆ ಅಂತ ಹೇಳಿ ಅನ್ಕೊಂಬೇಡಿ. ಜಸ್ಟ್ ಈ ಕ್ಯಾಲ್ಸಿನ ತಗೊಂಬಂದೆ ಆಯ್ತಾ. ಬಟ್ ಇಲ್ಲಿ ನೋಡಿದ್ರೆ ಇದು ಆನ್ ಆಗ್ತಾ ಇಲ್ಲ ಗುರು. ಕಾಲೇಜಲ್ಲಿ ವರ್ಕ್ ಮಾಡಿದೆ, ಇದ್ರಲ್ಲೆಲ್ಲ ಮನೇಲಿ ವರ್ಕ್ ಮಾಡಿದೆ, ಇದು ವೇಸ್ಟ್, ಹಾಳಾಯ್ತು. ಓಕೆ, ಇವತ್ತು ಬಂದಿರೋ ಆರ್ಡರ್ಸ್ ಇಂದ ನಮ್ಗೆ ಟೋಟಲ್ ಆಗಿ 4000 ತನಕ ಆಗಿದೆ. ಕೊರಿಯರ್ ಚಾರ್ಜಸ್ ಎಲ್ಲ ತೆಗೆದು. ವೆಯ್ಟ್ ಇಷ್ಟೆಲ್ಲ ಆಗುತ್ತೆ ಅಂತ ಹೇಳಿ ಅನ್ಕೊಂಬೇಡಿ. ಇದರಲ್ಲಿ ಇನ್ನೂ ಸುಮಾರು ಖರ್ಚುಗಳಿದೆ ನಮ್ಗೆ. ಏನಂದ್ರೆ ಪ್ಯಾಕಿಂಗ್ ಚಾರ್ಜಸ್, ಅಂದ್ರೆ ಪ್ಯಾಕಿಂಗ್ ಕವರ್ಸ್, ಹಾಗೆ ಕಾರ್ಡ್ಬೋರ್ಡ್ ಬಾಕ್ಸ್, ರಬ್ಬರ್ ಬ್ಯಾಂಡ್, ಗಮ್ ಟೇಪು, ಇದಕ್ಕೆಲ್ಲ ಎಕ್ಸ್ಟ್ರಾ ಖರ್ಚಾಗುತ್ತೆ. ಮತ್ತೆ ಇನ್ನೂ ಹೊಸ ವೆರೈಟಿನೆಲ್ಲ ತರಿಸ್ತಾ ಇರ್ತೀನಿ. ಹಾಗೆ ಯೂಟ್ಯೂಬ್ ವಿಡಿಯೋಸ್ ಮಾಡೋಕೆ ಅಂತ ಹೇಳಿ ಬೇರೆ ಫೀಚರ್ಸ್ ನೆಲ್ಲ ಬೈ ಮಾಡ್ತೀನಿ ಪೆಟ್ ಶಾಪಿಗೆ ಹೋಗಿ. ಅಂಡ್ ಮೊಬೈಲ್ ರೀಚಾರ್ಜಸ್, ಹಾಗೆ ಇವಾಗ ಏನ್ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಸೊ ಇದು ರೀಸೆಂಟ್ ಆಗಿ ಬೈ ಮಾಡಿರೋ ಫೋನ್ ಸ್ಯಾಮ್ಸಂಗ್ S24. ಸೊ ಇದ್ರದ್ದು EMI ಎಲ್ಲ ಕೂಡ ಕಟ್ ಆಗುತ್ತೆ. ಸೊ ಇಷ್ಟೆಲ್ಲ ಎಕ್ಸ್ಪೆನ್ಸಸ್ ಇದೆ ನಮ್ಗೆ. ಇರೋದ್ನೆಲ್ಲ ಈ ವಿಡಿಯೋದಲ್ಲಿ ಹೇಳಿದೀನಿ ಏನೇನಿದೆ ಅಂತ ಹೇಳಿ. ಇದನ್ನ ಯಾವ ತರ ರಿಸೀವ್ ಮಾಡ್ಕೊಂತೀರ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್, ಅವಾಗ್ಲೇ ಹೇಳ್ದಂಗೆ. ಮತ್ತೆ ಗಿವ್ ಅವೇ ಏನಾಯ್ತು ಅಂತ ಹೇಳಿ ಕೇಳ್ತಾನೆ ಇದ್ದೀರಾ. ಗಿವ್ ಅವೇ ವಿಡಿಯೋ ಮಾಡೋಣ, ಮೇ ಬಿ ಇನ್ನೊಂದು 10 days ಅಲ್ಲಿ ವಿಡಿಯೋಸ್ ನ ಮಾಡ್ತೀನಿ. ಸ್ವಲ್ಪ ಸ್ಪೆಷಲ್ ಆಗಿ ಏನೊಂದು ಬರೋದಿದೆ. ಸೊ ಅದು ಬಂದ್ರ ಮೇಲೆ ಅದು ಹಾಗೆ ಗಿವ್ ಅವೇ ವಿನ್ನರ್ ನ 2 ಒಟ್ಟಿಗೆ ಸೆಲೆಕ್ಟ್ ಮಾಡೋ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಸ್ಟೇ ಟ್ಯೂನ್. ಮತ್ತೆ ಕೊನೆಯದಾಗಿ ಇದಿಷ್ಟು ಇವತ್ತಿನ ವಿಡಿಯೋ. ಇದರಲ್ಲಿ ಕೊರಿಯರ್ ಡೇ ಯಾವ ತರ ಆಗುತ್ತೆ ಅಂತ ಹೇಳಿ ತಿಳಿಸಿದ್ದೀನಿ. ಮತ್ತೆ ಇದು ಕೊರಿಯರ್ ಎಲ್ಲ ಹಾಕಿದ್ ನಾನು ಕೊರಿಯರ್ ಎಲ್ಲ ಪ್ಯಾಕ್ ಮಾಡಿದ್ದು 23ನೇ ತಾರೀಕು ಸೋಮವಾರ. ಬಟ್ ಈ ವಿಡಿಯೋ ಯಾವತ್ತು ಪೋಸ್ಟ್ ಆಗುತ್ತೆ ಅಂತ ಹೇಳಿ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. 1 ವಾರ ಬೇಕಾದ್ರೂ ಆಗ್ಬೋದು. ಮತ್ತೆ ಈ ವಿಡಿಯೋದಲ್ಲಿ ಸುಮಾರೆಲ್ಲ ಹೇಳ್ಬೇಕನ್ಸ್ತು, ಹೇಳಿದೀನಿ. ಈ ವಿಡಿಯೋದಲ್ಲಿ ಏನಾದ್ರು ಜಾಸ್ತಿ ಮಾತಾಡಿದೀನಿ ಅನ್ಸಿದ್ರೆ ದಯವಿಟ್ಟು ಅದನ್ನ ಹೊಟ್ಟೆಗೆ ಹಾಕೊಳ್ಳಿ. ಕೊನೆಯದಾಗಿ ಈ ವಿಡಿಯೋ ಇಂದ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಅಥವಾ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡ್ಬೋದು. ಏನಾದ್ರು ಡೌಟ್ಸ್ ಅಥವಾ ಸಜೆಷನ್ ಕೊಡೋದಿದ್ರೆ ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಗೊತ್ತಲ್ಲ, ಇದೇ ತರ ಹೆಚ್ಚಿನ ಕಂಟೆಂಟ್ ನ ಕನ್ನಡದ ನೋಡ್ಬೇಕಂದ್ರೆ ನಮ್ಮ ಚಾನಲ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಸಪೋರ್ಟ್ ಮಾಡ್ತಾ ಇರಿ.
ಧನ್ಯವಾದಗಳು.